ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಂಕಿಂಗ್ ಆಪರೇಷನ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಎರಡು ಮಾಡೆಲ್ ಪೇಪರ್ ನ ಅಪ್ಲೋಡ್ ಮಾಡ್ತೀನಿ. ಇವಾಗ ಮೊದಲನೇ ಮಾಡೆಲ್ ಪೇಪರ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಸೆಕ್ಷನ್ ಎ ಇಂದ ಸೆಕ್ಷನ್ ಸಿ ತನಕ. ಸೊ ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಎ ಬ್ಯಾಂಕ್. ಬ್ಯಾಂಕ್ ಅಂತಂದ್ರೆ ಏನು? ಸೊ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಇಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ. ಲೆಂಡಿಂಗ್ ಮನಿ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಅಂದ್ರೆ ಇಟ್ ಅಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್, ತಿರ್ಗಾ ಮನಿನ ಪಬ್ಲಿಕ್ ಗೆ ಲೆಂಡ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಎಕ್ಸ್ಪ್ಯಾಂಡ್ EFT, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರೀತಾರೆ. So what do you mean by negotiable instrument? Negotiable instrument is a written document that guarantees the payment of a specific amount of money and can be transferred from one person to another person. ನಿಮ್ಮ ಹತ್ರ negotiable instrument ಯಾರಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ನಿಮ್ಗೆ ಪಕ್ಕ ಅವ್ರ ಅಮೌಂಟ್ ನಿಮಗೆ ಕೊಡ್ತಾರೆ. ಸೊ ಅದು ಒನ್ ಪರ್ಸನ್ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ವಾಟ್ ಈಸ್ ಎಂಡೋರ್ಸ್ಮೆಂಟ್? ಎಂಡೋರ್ಸ್ಮೆಂಟ್ ಇಸ್ ದ ಸೈನಿಂಗ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬೈ ಹೋಲ್ಡರ್ ಫಾರ್ ಟ್ರಾನ್ಸ್ಫರಿಂಗ್ ಇಟ್ಸ್ ಓನರ್ಶಿಪ್ ಟು ಅನದರ್ ಪರ್ಸನ್. ಎಂಡೋರ್ಸ್ಮೆಂಟ್ ಅಂತಂದ್ರೆ ಸೊ ಸೈನ್ ಮಾಡಿ ಕೊಡ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಲೈಕ್ ಅವ್ನ್ ಸೈನ್ ಮಾಡಿ ಕೊಡ್ತಾರೆ ಅಂದ್ರೆ ಇವನ್ ಓನರ್ಶಿಪ್ ನ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಅರ್ಥ. ಅದನ್ನ ಎಂಡೋರ್ಸ್ಮೆಂಟ್ ಅಂತ ಕರೀತಾರೆ. So write the meaning of monetary policy. Monetary policy refers to the policy formulated by RBI to control the supply of money and credit in the economy. ಅಂದ್ರೆ ಎಷ್ಟು ಸಪ್ಲೈ ಅಂದ್ರೆ RBI ಅವರು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಗೊಂಡ್ಬರ್ತಾರೆ. ಸೊ ಮನಿ ಸಪ್ಲೈ ಆಫ್ ಮನಿ ಅಂದ್ರೆ ಯಾವ ತರ ಲೈಕ್ ಲೋನ್ ಕೊಡ್ಬೇಕು, ಇಂಟ್ರೆಸ್ಟ್ ರೇಟ್ ಇದು, ಇದನ್ನೆಲ್ಲದು ಪ್ರಿಸ್ಕ್ರೈಬ್ ಮಾಡೋದು RBI ಅಂತಾನೆ ಹೇಳ್ಬೋದು. What do you mean by loans and advances? Loans and advances are the funds provided by bank to customer for a specific purpose and period with an obligation to repay along with interest. ಅಂದ್ರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತಂದ್ರೆ ಸಾಲ ಕೊಡ್ತಾರೆ. ಏನಕ್ಕೆ ಅಂತಾರೆ? ಸ್ಪೆಸಿಫಿಕ್ ಪರ್ಪಸ್. ಇದು ಹೋಮ್ ಲೋನ್ ಆಗಿರ್ಬೋದು, ಇಲ್ಲ ವೆಹಿಕಲ್ ಲೋನ್ ಆಗಿರ್ಬೋದು, ಈ ರೀತಿ ಸ್ಪೆಸಿಫಿಕ್ ಪರ್ಪಸ್ಗೆ ಕೊಡ್ತಾರೆ. ಸೊ ಅದನ್ನ ರೀಪೇಮೆಂಟ್ ಮಾಡಬೇಕು ಅಲಾಂಗ್ ವಿತ್ ದ ಇಂಟರೆಸ್ಟ್. Expand and write the meaning of NABARD. National Bank for Agriculture and Rural Development. It is the apex development bank that promotes agriculture and rural development in India. ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ರೂರಲ್ ನ ಇಂಪ್ರೂವ್ ಮಾಡೋದೇ ಇವ್ರದ್ದು ಮೇನ್ ಲೈಕ್ ಉದ್ದೇಶ ಆಗಿರುತ್ತೆ, ಇಂಟೆನ್ಷನ್ ಆಗಿರುತ್ತೆ. ಸೊ ಅವ್ರನ್ನ ನಬಾರ್ಡ್ ಅಂತ ಕರಿತೀರಿ. ವಾಟ್ ಇಸ್ ಡಿಸ್ಆನರ್ ಆಫ್ ಚೆಕ್? Dishonor of check means a refusal by bank to make payment of check due to reasons such as insufficient funds or irregularities. ಅಂದ್ರೆ ಡಿಸ್ಆನರ್ ಚೆಕ್ ಕ್ಯಾನ್ಸಲ್ ಆಗಿರುತ್ತೆ. ಏನಕ್ಕೆ ಚೆಕ್ ಕ್ಯಾನ್ಸಲ್ ಆಗಿರುತ್ತೆ? ಅದರಿಂದ ಯಾವುದೇ ರೀತಿ ಪೇಮೆಂಟ್ ಕೊಡಕ್ಕಾಗಲ್ಲ ಬ್ಯಾಂಕ್ ಅವರು. ಯಾಕಂತಂದ್ರೆ ಒಂದು ಇನ್ಸಫಿಶಿಯಂಟ್ ಫಂಡ್ಸ್ ಆಗಿರುತ್ತೆ, ಮತ್ತೆ ಕೆಲವೊಂದು ಪ್ರಾಬ್ಲಮ್ ಅಕೌಂಟ್ ಅಲ್ಲಿ ಇರೋದ್ರಿಂದ ಲೈಕ್ ಚೆಕ್ ಡಿಸಾನರ್ ಆಗುವಂತ ಚಾನ್ಸಸ್ ಇರುತ್ತೆ. What is mobile banking? Mobile banking is a banking service that allows customer to perform banking transaction through mobile phones. ನಾವು ಕೂತಲ್ಲೇ ಸೊ ನಮ್ಮ ಅಕೌಂಟ್ ಇಂದ ಇನ್ನೊಬ್ರ ಅಕೌಂಟಿಗೆ ಫಂಡ್ ನ ಟ್ರಾನ್ಸ್ಫರ್ ಮಾಡಬಹುದು, ಇಲ್ಲ ನಾವು ಕೂಡ ಫಂಡ್ ನ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಬಹುದು. ಸೊ ಮೆನ್ಷನ್ ದ ಪೇಮೆಂಟ್ ಆಪ್ಸ್ ಇನ್ ಇಂಡಿಯಾ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಭೀಮ್, ಅಮೆಝಾನ್ ಪೇ, ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ಎಲ್ಲಾರದು ಕೂಡ ಗ್ರೀನ್ ಬ್ಯಾಂಕಿಂಗ್ ಇದೆ, ಅಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಜಾಸ್ತಿ ಯೂಸೇಜ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ಸೆಕ್ಷನ್ ಬಿ 8 ಮಾರ್ಕ್ಸ್ ಕ್ವೆಶನ್ಸ್ ಗೆ ಸಿ ಇಲ್ಲಿ ಪಾಯಿಂಟ್ಸ್ ಇರುತ್ತೆ, ನೀವು ಎಲಾಬ್ರೇಟ್ ಮಾಡಿ ಆನ್ಸರ್ ಬರಿಬೇಕಾಗುತ್ತೆ. ಸೊ ನೀವು ಅದನ್ನೇ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ಸರಿನಾ? ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಬ್ಯಾಂಕಿಂಗ್. ಸೊ ಇದನ್ನ ಬರಿಬೇಕಂತಾರೆ ಫಸ್ಟ್ ಬ್ಯಾಂಕ್ ಅಂದ್ರೆ ಏನು ಅಂತ ಇಂಟ್ರೊಡಕ್ಷನ್ ಅಲ್ಲಿ ಬರೀರಿ. ಅದಾದ್ಮೇಲೆ ಒಂದೇ ಪಾಯಿಂಟ್ಸ್ ನ ಬರೀರಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಿ. ಬ್ಯಾಂಕ್ ಅಂತಾರೇನು? ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್. ಪಬ್ಲಿಕ್ ಇಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡ್ತಾರೆ ವೇರಿಯಸ್ ಫಾರ್ಮ್ಸ್ ಅಲ್ಲಿ. ಲೆಂಡಿಂಗ್ ಫಂಕ್ಷನ್ ಅಂದ್ರೆ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಕೊಡ್ತಾರೆ. ಪ್ರಾಫಿಟ್ ಮೋಟಿವ್, ಅಫ್ಕೋರ್ಸ್ ಇವಾಗ ನಾವು 10,000 ರೂಪಾಯಿ ಲೋನ್ ತಗೊಂಡಿದೀವಿ ಅಂತಾರೆ 10,000 ರೀಪೇಮೆಂಟ್ ಮಾಡಲ್ಲ, ಇಂಟ್ರೆಸ್ಟ್ ಕೂಡ ಸೇರಿಸಿ ಕೊಟ್ಟಿರ್ತೀವಿ, ಸರ್ವಿಸ್ ಚಾರ್ಜ್ ಕೂಡ ಆಡ್ ಆನ್ ಆಗಿರುತ್ತೆ. ಸೊ ಅದು ಪ್ರಾಫಿಟ್ ಆಗಿರುತ್ತೆ. ಏಜೆನ್ಸಿ ಸರ್ವಿಸ್, ಕಲೆಕ್ಷನ್ ಆಫ್ ಚೆಕ್ಸ್, ಪೇಮೆಂಟ್ ಆಫ್ ಬಿಲ್ಸ್ ಅಂಡ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್, ಇದೆಲ್ಲ ಏಜೆನ್ಸಿ ಸರ್ವಿಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಈ ಫಂಕ್ಷನ್ ನ ಬ್ಯಾಂಕ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಕ್ರಿಯೇಷನ್, ಬ್ಯಾಂಕ್ ಕ್ರಿಯೇಟ್ ಕ್ರೆಡಿಟ್ ಬೈ ಲೆಂಡಿಂಗ್ ಎ ಪೋರ್ಷನ್ ಆಫ್ ಡೆಪಾಸಿಟ್ಸ್. ಅಂದ್ರೆ ಕ್ರೆಡಿಟ್ ಅಂದ್ರೆ ಸಾಲ ಕೊಡ್ತಾರೆ. ಲಿಕ್ವಿಡಿಟಿ, ಬ್ಯಾಂಕ್ ಮೇಂಟೈನ್ ಅಡಿಕ್ವೇಟ್ ಲಿಕ್ವಿಡಿಟಿ ಟು ಮೀಟ್ ಕಸ್ಟಮರ್ ವಿತ್ಡ್ರಾಲ್ಸ್. ಅಂದ್ರೆ ಲಿಕ್ವಿಡಿಟಿ ಇದ್ರೆ ಲಿಕ್ವಿಡ್ ಅಸೆಟ್ ಅಂಡ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಲಿಕ್ವಿಡಿಟಿ ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ಸೇಫ್ಟಿ ಆಫ್ ಫಂಡ್ಸ್, ಡೆಪಾಸಿಟ್ ಆರ್ ಸೇಫ್ ಗಾರ್ಡೆಡ್ ಬೈ ಬ್ಯಾಂಕ್ಸ್. ನಮ್ಗೆ ಬ್ಯಾಂಕ್ ಅಲ್ಲಿ ಫಂಡ್ ಇಟ್ಟಿದೀವಿ, FD ಇಟ್ಟಿದೀವಿ ಅಂತಂದ್ರೆ ಅವ್ರು ನಮ್ಗೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಅಲ್ಲೇ ಇರುತ್ತೆ. ಸೊ ಇಟ್ ಇಸ್ ಸೇಫ್ಟಿ ಆಫ್ ಫಂಡ್ಸ್ ಅಂತಾನೆ ಹೇಳ್ಬೋದು. ರೆಗ್ಯುಲೇಟೆಡ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ಸ್ ಆಪರೇಟ್ ಅಂಡರ್ RBI ರೆಗ್ಯುಲೇಷನ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಹೇಗೆ ಸೆಬಿ ತರ ವರ್ಕ್ ಆಗುತ್ತೆ, ಸೆಬಿ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ, ಬ್ಯಾಂಕ್ಸ್ ಎಲ್ಲ RBI ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡರ್ ಅಲ್ಲೇ ವರ್ಕ್ ಆಗುತ್ತದು. ಇಷ್ಟು ಕೂಡ ಫೀಚರ್ಸ್ ನ ಬರ್ದ್ಬಿಟ್ಟು ಹೆನ್ಸ್ ದೀಸ್ ಆರ್ ದ ಫೀಚರ್ಸ್ ಆಫ್ ದೀಸ್ ಆರ್ ದ ಫೀಚರ್ಸ್ ಆಫ್ ಬ್ಯಾಂಕಿಂಗ್ ಅಂತ ಬರ್ದ್ಬಿಟ್ಟು ಕನ್ಕ್ಲೂಷನ್ ಅಲ್ಲಿ ಎಂಡ್ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ವಾಟ್ ಆರ್ ಬ್ಯಾಂಕ್?
bank advances. Briefly explain the types of bank advances. What are bank advances? Briefly explain the types of bank advances. And bank advances are credit facilities provided by banks to customer for business and personal purpose ಅಂತ ಹೇಳ್ಬೋದು. ಸೊ ಟೈಪ್ಸ್ ಆಫ್ ಬ್ಯಾಂಕ್ ಅಡ್ವಾನ್ಸಸ್ ಅಂತಂದ್ರೆ ಯಾವ್ದು ಅಂತಾರೆ ಲೋನ್ಸ್ ಫಿಕ್ಸ್ಡ್ ಅಮೌಂಟ್ ಗ್ರಾಂಟೆಡ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಲೋನ್ ಮುಖಾಂತರ ಅಂದ್ರೆ ಸಾಲ ಕೊಡ್ತಾರೆ. ಕ್ಯಾಶ್ ಕ್ರೆಡಿಟ್ ಬಾರೋಸ್ ಕ್ಯಾನ್ ವಿತ್ಡ್ರಾ ಫಂಡ್ಸ್ ಅಪ್ ಟು ಎ ಸ್ಯಾಂಕ್ಷನ್ ಲಿಮಿಟ್. ಕ್ಯಾಶ್ ಕ್ರೆಡಿಟ್ ಅಂದ್ರೆ ಅವ್ರು ಒಂದ್ 8,000 10,000 ಈ ರೀತಿ ಸ್ಯಾಂಕ್ಷನ್ ಮಾಡಿರ್ತಾರೆ, ಅಷ್ಟು ಕ್ರೆಡಿಟ್ ಫೆಸಿಲಿಟೀಸ್ ನ ಮಾತ್ರ ನಾವು ವಿತ್ಡ್ರಾ ಮಾಡಬಹುದು. ಓವರ್ ಡ್ರಾಫ್ಟ್ ಓವರ್ ಅಂಡ್ ಅಬೋ ನಮ್ದು ಬ್ಯಾಲೆನ್ಸ್ ಗಿಂತ ಎಕ್ಸ್ಟ್ರಾ ನಾವು ವಿತ್ಡ್ರಾ ಮಾಡಬಹುದು. ಇದು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಗೆ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಎಲ್ಲ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಬಿಲ್ ಡಿಸ್ಕೌಂಟಿಂಗ್ ಬ್ಯಾಂಕ್ ಪ್ರೊವೈಡ್ಸ್ ಫಂಡ್ಸ್ ಅಗೇನ್ಸ್ಟ್ ಬಿಲ್ಸ್ ಬಿಫೋರ್ ಮೆಚುರಿಟಿ. ಟರ್ಮ್ ಲೋನ್ಸ್ ರೀಪೇಬಲ್ ಓವರ್ ಎ ಫಿಕ್ಸ್ಡ್ ಪೀರಿಯಡ್ ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ಟೈಪ್ಸ್ ಆಫ್ ಬ್ಯಾಂಕ್ ಅಡ್ವಾನ್ಸಸ್ ಲೋನ್ಸ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಬಿಲ್ ಡಿಸ್ಕೌಂಟಿಂಗ್. ಸೊ ಮೆಚುರಿಟಿಗಿಂತ ಮುಂಚೆನೆ ಬಿಲ್ ನ ಲೈಕ್ ಬ್ಯಾಂಕ್ ಪ್ರೊವೈಡ್ ಫಂಡ್ಸ್ ಅಗೇನ್ಸ್ಟ್ ಬಿಲ್ಸ್ ಬಿಫೋರ್ ಮೆಚುರಿಟಿಗಿಂತ ಮುಂಚೆನೆ ನಿಮ್ಗೆ ಬಿಲ್ಸ್ ನ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಟರ್ಮ್ ಲೋನ್ಸ್ ರೀಪೇಬಲ್ ಓವರ್ ಎ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್, ಇದನ್ನ ಟರ್ಮ್ ಲೋನ್ಸ್ ಅಂತ ಕರೀತಾರೆ. ಸೊ ಇಷ್ಟು ಕೂಡ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಡ್ವಾನ್ಸಸ್ ಅಲ್ಲಿ ಬರೀಬಹುದು. ಕನ್ಕ್ಲೂಷನ್ ಬರೀರಿ ಸ್ಟೂಡೆಂಟ್ಸ್ ನಿಮ್ಗೆ. ಸೊ ಕಂಪ್ಲೀಟ್ ಕ್ವೆಶನ್ ಆದಂಗ ಆಗುತ್ತೆ ನೀವು ಕನ್ಕ್ಲೂಷನ್ ಕೂಡ ಮೆನ್ಷನ್ ಮಾಡಿದ್ರೆ. What are negotiable instrument? Explain the features and types of negotiable instrument. Negotiable instrument is a written document guaranteeing payment of money and transferable by delivery or endorsement. ಫೀಚರ್ಸ್ ಕೇಳಿದ್ದಾರೆ ನೋಡಿ, ಅಂದ್ರೆ ಮೀನಿಂಗ್ ನೀವು ಆಲ್ರೆಡಿ ನೀವು 2 marks ಅಲ್ಲಿ ಬರ್ದಿರ್ತಿರಲ್ಲ ಅದೇ ಮೀನಿಂಗ್ ಬರೀಬಹುದು. ಫೀಚರ್ಸ್ ಅಂದ್ರೆ ಫ್ರೀಲಿ ಟ್ರಾನ್ಸ್ಫರಬಲ್, ಟೈಟಲ್ ಪಾಸಸ್ ಟು ದ ಟ್ರಾನ್ಸ್ಫರಿ, ಹೋಲ್ಡರ್ ಕ್ಯಾನ್ ಸ್ಯೂ ಇನ್ ಇಸ್ ಓನ್ ನೇಮ್, ಪೇಮೆಂಟ್ ಈಸ್ ಸರ್ಟೇನ್, ರಿಟರ್ನ್ ಅಂಡ್ ಸೈನ್ ಡಾಕ್ಯುಮೆಂಟ್ ಅಂದ್ರೆ ಅದ್ರದ್ದು ಕಂಟೆಂಟ್ ಏನೇನು ಅನ್ನೋದನ್ನ ಫೀಚರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರ. ಟೈಪ್ಸ್ ಆಫ್ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಚೆಕ್, ಇಷ್ಟು ಕೂಡ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಪ್ರಾಮಿಸರಿ ನೋಟ್ ಅಂದ್ರೆ ಏನು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು, ಚೆಕ್ ಅಂದ್ರೆ ಏನು ಅಂತ 2 ಪಾಯಿಂಟ್ಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. So fifth one, what are explain the roles of commercial bank? It is very important question ಅಂತಾನೆ ಹೇಳ್ಬೋದು. Accepting deposits. ಈ ಪಾಯಿಂಟ್ಸ್ ಇಲ್ಲಿರುತ್ತೆ. ಈ ಪಾಯಿಂಟ್ಸ್ ಗೆ ನೀವು ಓನ್ ಆಗಿ ಬರೆಯೋ ತರ ನೀವು ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಡೆಪಾಸಿಟ್ ನ ಕಸ್ಟಮರ್ ಕಡೆಯಿಂದ ಅಂದ್ರೆ ಪಬ್ಲಿಕ್ ಇಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡ್ತಾರೆ. ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಕೊಡ್ತಾರೆ. ಕ್ರೆಡಿಟ್ ಕ್ರಿಯೇಷನ್, ಕ್ರೆಡಿಟ್ ನ ಕ್ರಿಯೇಟ್ ಮಾಡಿ ಅದನ್ನ ಲೋನ್ ಮುಖಾಂತರ ಕೊಡ್ತಾರೆ. ಫೆಸಿಲಿಟೇಟಿಂಗ್ ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ಸ್ ಅಂದ್ರೆ ಪೇಮೆಂಟ್ ಮಾಡ್ತಾರೆ ಮತ್ತೆ ಫೈನಲ್ ಆಗಿ ಸೆಟಲ್ಮೆಂಟ್ ಮಾಡ್ತಾರೆ. ಪ್ರಮೋಟಿಂಗ್ ಸೇವಿಂಗ್ಸ್ ಹ್ಯಾಬಿಟ್ ಅಂದ್ರೆ ನಮ್ದು ಇರೋಂತ ಫಂಡ್ಸ್ ನ ಸೇವ್ ಮಾಡೋ ತರ ಮೈಂಡ್ ಸೆಟ್ ನ ಪ್ರಿಪೇರ್ ಮಾಡ್ಕೊಡ್ತಾರೆ. ಇವಾಗ ನಾವ್ FD ಆಗಿರ್ಬೋದು, RD ಆಗಿರ್ಬೋದು, ಇದೆಲ್ಲ ಬ್ಯಾಂಕ್ ಅವರು ಪ್ರಮೋಟ್ ಮಾಡ್ತಾರೆ. ನಮ್ನ ಸೇವಿಂಗ್ಸ್ ಮಾಡಿ ಸೇವ್ ಮಾಡೋದನ್ನ ಕಲ್ತ್ಕೊಳ್ಳಿ, ಫ್ಯೂಚರ್ ಅಲ್ಲಿ ನಿಮ್ಗೆ ಇಷ್ಟು ಬೆನಿಫಿಟ್ ಬರುತ್ತೆ ಅಂತ. ಇವತ್ತು ತುಂಬಾ ಪ್ಲಾನ್ಸ್ ಗಳಿದೆ, ಸೊ ಇದನ್ನ ನಾವು ಮಾಡ್ಕೋಬಹುದು. ಇದು ಒನ್ ಆಫ್ ದಿ ರೋಲ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗುತ್ತೆ. ಸಪೋರ್ಟಿಂಗ್ ಟ್ರೇಡ್ ಅಂಡ್ ಕಾಮರ್ಸ್ ಅಂದ್ರೆ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಪ್ರೊವೈಡಿಂಗ್ ಏಜೆನ್ಸಿ ಸರ್ವಿಸಸ್, UPI ಟ್ರಾನ್ಸಾಕ್ಷನ್, ಮೊಬೈಲ್ ಬ್ಯಾಂಕಿಂಗ್, ಇದನ್ನೆಲ್ಲದು ಕೂಡ ಮಾಡುವಂತದ್ದು ಲೈಕ್ ರೋಲ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಸಿಸ್ಟಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಎಕನಾಮಿನ ಇದನ್ನು ಕೂಡ ಪಾರ್ಟ್ ಆಫ್ ದಿ ಲೈಕ್ ನಮ್ಮ ಎಕನಾಮಿ ಇಂಪ್ರೂವ್ ಮಾಡ್ಲಿಕ್ಕೆ ಬ್ಯಾಂಕ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅಂತಾನೆ, ಇನ್ನ ಪಾಯಿಂಟ್ಸ್ ಯಾವ್ದೇ ರೀತಿ ಆಡ್ ಆನ್ ಮಾಡ್ಬೋದು. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ರೈಟ್ ದ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಒಪ್ಟೇನ್ ಅಕೌಂಟ್, ಫಸ್ಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕೆ ಅಕೌಂಟ್ ಫಾರ್ಮ್ ಬೇಕು, ಫಿಲ್ ಮಾಡಬೇಕು. ಸಬ್ಮಿಟ್ ಐಡೆಂಟಿಟಿ ಅಂಡ್ ಅಡ್ರೆಸ್ ಪ್ರೂಫ್ ಆಗಬೇಕು. ಪ್ರೊವೈಡ್ ಫೋಟೋಗ್ರಾಫ್ಸ್ ಆಗಿರ್ಬೋದು. KYC, ನೋ ಯುವರ್ ಕಸ್ಟಮರ್ ಫಾರ್ಮಾಲಿಟೀಸ್. ಡೆಪಾಸಿಟ್ ಇನಿಷಿಯಲ್ ಅಮೌಂಟ್ ಅಂದ್ರೆ ಇಷ್ಟು ಅಮೌಂಟ್ 500 1000 ಅಂತ ಇನಿಷಿಯಲ್ ಅಮೌಂಟ್ ನ ನೀವು ಡೆಪಾಸಿಟ್ ಮಾಡಬೇಕು. ವೆರಿಫಿಕೇಶನ್ ಬೈ ಬ್ಯಾಂಕ್ ಅಫಿಷಿಯಲ್ಸ್, ಅವರೆಲ್ಲ ಅದನ್ನ ಸ್ಕ್ರೂಟಿನಿ ಮಾಡಿ ವೆರಿಫೈ ಮಾಡಿ ನಿಮ್ಗೆ ಅಂತ ಒಂದು ಅಕೌಂಟ್ ನಂಬರ್ ನ ಅಲಾಟ್ ಮಾಡ್ತಾರೆ. ಮತ್ತೆ ATM ಪಾಸ್ಬುಕ್ ನ ಮತ್ತೆ ATM ಕಾರ್ಡ್ ನ ಇಶ್ಯೂ ಮಾಡ್ತಾರೆ. ಇದನ್ನು ಕೂಡ ನೀವು ಪಾಯಿಂಟ್ ವೈಸ್ ಒಂದೇ ಪಾಯಿಂಟ್ ನ ಬರ್ದ್ಬಿಟ್ಟು ಇದನ್ನ ಎಲಾಬ್ರೇಟ್ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೆಕ್ಷನ್ C. Explain in detail the different types of loans and advances. Loans and advances ಅಲ್ಲೂ ಕೇಳಿದ್ರು. ಅಲ್ಲಿ ನೀವು ಬರೀ 8 marks ಕೇಳಿದರೆ ಇಲ್ಲಿ 14 marks ಗೆ ಶಾರ್ಟ್ ಟರ್ಮ್ ಲೋನು, ಮೀಡಿಯಂ ಟರ್ಮ್ ಲೋನು, ಲಾಂಗ್ ಟರ್ಮ್, ಪರ್ಸನಲ್ ಲೋನು, ಹೌಸಿಂಗ್ ಲೋನು, ವೆಹಿಕಲ್ ಲೋನ್ಸ್ ಅಂದ್ರೆ ಏನು ಅಂತ ಎಲ್ಲದು ಕೂಡ ಲೋನ್ಸ್ ನ 1 to 2 ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಅಡ್ವಾನ್ಸಸ್ ಅಲ್ಲಿ ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಬಿಲ್ಸ್ ಡಿಸ್ಕೌಂಟಿಂಗ್, ಡಿಮ್ಯಾಂಡ್ ಲೋನ್ಸ್. ಸೊ ಅದಾದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸ್, ಇದನ್ನೆಲ್ಲದು ಕೂಡ ನಾವು ಅಡ್ವಾನ್ಸಸ್ ಅಲ್ಲಿ ಬರುತ್ತೆ. ಸೊ ಅದು ಅಡ್ವಾಂಟೇಜಸ್ ಕೂಡ ಕೇಳಿದ್ದಾರೆ. ಹೆಲ್ಪ್ಸ್ ಇನ್ ಬಿಸ್ನೆಸ್ ಗ್ರೋತ್, ಮೀಟ್ಸ್ ಪರ್ಸನಲ್ ಫಿನಾನ್ಷಿಯಲ್ ನೀಡ್ಸ್, ಪ್ರಮೋಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್, ಜನರೇಟ್ಸ್ ಇನ್ಕಮ್ ಫಾರ್ ಬ್ಯಾಂಕ್ಸ್. ಇಷ್ಟನ್ನು ಕೂಡ ಅಡ್ವಾಂಟೇಜಸ್ ಅಲ್ಲಿ ಆಡ್ ಆನ್ ಮಾಡಬಹುದು. ಇಷ್ಟನ್ನು ಕೂಡ ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಡೀಟೇಲ್ಸ್ ಕೇಳಿದಾಗ ಬರಿಬೇಕಾಗಿರುವಂತದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಕ್.
ಬೇರರ್ ಚೆಕ್ ಅಂದ್ರೆ ಪೇಬಲ್ ಟು ಹೋಲ್ಡರ್ ಗೆ ಮಾತ್ರನೇ ಪೇ ಮಾಡುವಂತದ್ದು. ಆರ್ಡರ್ ಚೆಕ್ ಅಂದ್ರೆ ಪೇಬಲ್ ಟು ಸ್ಪೆಸಿಫಿಕ್, ಇಂಥವ್ರಿಗೆ ಆರ್ಡರ್ ಮಾಡ್ತಾ ಇದೀವಿ ಅಂತವ್ರಿಗೆ ಪೇ ಮಾಡ್ಬೇಕು. ಕ್ರಾಸ್ ಚೆಕ್ ಅಂತಂದ್ರೆ ಕಾರ್ನರ್ ಅಲ್ಲಿ 2 ಲೈನ್ಸ್ ಹಾಕಿರ್ತಾರೆ, ಸೊ ಅದು ಬ್ಯಾಂಕ್ ಅಕೌಂಟಿಗೆ ಕಳಿಸ್ಬೇಕು ದುಡ್ಡು ಅಂತ. ಓಪನ್ ಚೆಕ್ ಅಂದ್ರೆ ಎನ್ಕ್ಯಾಶ್ಯುಲೇಟ್ ಅಟ್ ಬ್ಯಾಂಕ್ ಕೌಂಟರ್, ಅಂದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಎನ್ಕ್ಯಾಶ್ ಮಾಡಬಹುದು. ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಫ್ಯೂಚರ್ ಡೇಟ್ ನ ಹಾಕಿ ಕೊಟ್ಟಿರ್ತಾರೆ. ಆಂಟಿ ಡೇಟೆಡ್ ಚೆಕ್ ಅಂತಾರೆ ಡೇಟ್ ಅರ್ಲಿಯರ್ ದ್ಯಾನ್ ದ ಕರೆಂಟ್ ರೇಟ್, ಮುಂಚಿತವಾಗ್ಲೇನೆ ಡೇಟ್ ಹಾಕೊಂಡಿರ್ತಾರೆ. ಸ್ಟೇಲ್ ಚೆಕ್ ಅಂದ್ರೆ ಪ್ರೆಸೆಂಟೆಡ್ ಆಫ್ಟರ್ ವ್ಯಾಲಿಡಿಟಿ ಪೀರಿಯಡ್, ಅಂದ್ರೆ ನಮ್ದು ಪೀರಿಯಡ್ ಮುಗ್ದೋಗಿರುತ್ತೆ, ಅದಾದ್ಮೇಲೆ ನಾವು ಪ್ರೆಸೆಂಟ್ ಮಾಡೋದು ಕೂಡ ಅದು ನಿಮ್ಗೆ ಇದಾಗುತ್ತೆ. ಟ್ರಾವೆಲರ್ಸ್ ಚೆಕ್ ಯೂಸ್ ಡ್ಯೂರಿಂಗ್ ಟ್ರಾವೆಲರ್, ನಾವು ಫಾರಿನ್ ಕಂಟ್ರೀಸ್ ಗೆಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ ಅಂತಾರೆ ಟ್ರಾವೆಲರ್ಸ್ ಚೆಕ್ ಇಟ್ಕೊಳ್ಳೋದು ಬೆಟರ್ ಅಂತಾನೆ ಹೇಳ್ಬೋದು. ಸೊ ಇಂಪಾರ್ಟೆನ್ಸ್ ಅಂತಂದ್ರೆ ಇದ್ರದ್ದು ಏನ್ ಇಂಪಾರ್ಟೆಂಟ್ ಅಂದ್ರೆ ಸೇಫ್ ಮೋಡ್ ಆಫ್ ಪೇಮೆಂಟ್, ಪ್ರೊವೈಡ್ಸ್ ಪ್ರೂಫ್ ಆಫ್ ಟ್ರಾನ್ಸಾಕ್ಷನ್, ಕನ್ವೀನಿಯಂಟ್ ಫಾರ್ ಲಾರ್ಜ್ ಪೇಮೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ RBI. RBI ಮೇನ್ ಫಂಕ್ಷನ್ಸ್, ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಕ್ವೆಶನ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು. RBI ಮೇನ್ ಉದ್ದೇಶ ಏನು, ಫಂಕ್ಷನ್ ಏನಂದ್ರೆ ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್. ಅವರೇ ನಮ್ಮ ಕಂಟ್ರಿಲಿ ಕರೆನ್ಸಿನ ಇಶ್ಯೂ ಮಾಡೋದು. ಬ್ಯಾಂಕರ್ ಟು ಗವರ್ಮೆಂಟ್ ಅವರಿಗೂ ಫಂಡ್ ಕೊಡ್ತಾರೆ. ಬ್ಯಾಂಕರ್ಸ್ ಬ್ಯಾಂಕ್ಸ್ ಒಂದ್ ಬ್ಯಾಂಕ್ ಇನ್ನೊಂದ್ ಬ್ಯಾಂಕಿಗೂ ಕೂಡ ಫಂಡ್ ಕೊಡೋರೆ RBI. ಕಸ್ಟೋಡಿಯನ್ ಫಾರ್ ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಅದಕ್ಕೆ ಕಸ್ಟೋಡಿಯನ್ ಆಕ್ಟ್ ಮಾಡ್ತಾರೆ. ಕಂಟ್ರೋಲರ್ ಆಫ್ ಕ್ರೆಡಿಟ್, ನಮ್ಮ ಕಂಟ್ರಿಲಿ ಕ್ರೆಡಿಟ್ ಅಲ್ಲೇ ಸಾಲದು ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡೋರೆ ಇವರು. ಮಾನಿಟರಿ ಪಾಲಿಸಿ ಫಾರ್ಮುಲೇಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ಬ್ಯಾಂಕ್ಸ್ ಗೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ, ಸೂಪರ್ವಿಷನ್ ಅಂತಾರೆ, ರೆಗ್ಯುಲರ್ ಆಗಿ ನೋಡ್ಕೋತಾರೆ. ಇಷ್ಟು ಕೂಡ ಅದಾದ್ಮೇಲೆ ಪ್ರಮೋಷನ್ ಆಫ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಸ್ಟೇಬಲ್ ಆಗಿ ಬ್ಯಾಂಕ್ ಸ್ಟೇಬಲ್ ಆಗಿ ಯಾವುದೇ ರೀತಿ ಲೈಕ್ ವಾಟ್ ಇಸ್ ದಟ್ ಡೌನ್ ಆಗ್ಬಾರ್ದು, ಅಂದ್ರೆ ಲೈಕ್ ಅನ್ಸ್ಟೇಬಲ್ ಆಗ್ದಲೇ ಇರ್ತಾರೆ ನೋಡ್ಕೋತಾರೆ. ಡೆವಲಪ್ಮೆಂಟಲ್ ಫಂಕ್ಷನ್ಸ್, ಇವಾಗೆಲ್ಲ ಗ್ರೀನ್ ಬ್ಯಾಂಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಡೆಪ್ಟ್, ಅಂದ್ರೆ ಪಬ್ಲಿಕ್ ಡೆಪ್ಟ್ ಸಾಲಗಳನ್ನು ಕೂಡ ಮ್ಯಾನೇಜ್ ಮಾಡ್ಕೋತಾರೆ. ಸೊ ಇಷ್ಟುನು ಕೂಡ ನಾವು ಲೈಕ್ ವಾಟ್ ಇಸ್ ದಟ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ಬೋದು. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್, ಬ್ಯಾಂಕರ್ ಟು ಗವರ್ಮೆಂಟ್, ಬ್ಯಾಂಕರ್ಸ್ ಬ್ಯಾಂಕ್, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, controller of credit, monetary policy formulation, regulation and supervision of banks, promotion of financial stability, developmental functions, management of public debt. So ಇಷ್ಟು ಕೂಡ ಫಂಕ್ಷನ್ಸ್ ಬರ್ದು ಕನ್ಕ್ಲೂಷನ್ಸ್ ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಫ್ರಾಡ್ ಇನ್ ಬ್ಯಾಂಕಿಂಗ್. ಚೆಕ್ ಫ್ರಾಡ್, ಚೆಕ್ ಅಲ್ಲಿ ಆಲ್ಟ್ರೇಷನ್ ಮಾಡಿ ಫ್ರಾಡ್ ಮಾಡಬಹುದು, ಫೋರ್ಜರಿ ಮಾಡೋದು. ಕ್ರೆಡಿಟ್ ಕಾರ್ಡ್ ಫ್ರಾಡ್, ಅನ್ಅಥರೈಸ್ ಬೇರೆ ಯಾರ್ದೋ ಯೂಸ್ ಮಾಡುವಂತದ್ದು. ಐಡೆಂಟಿಟಿ ಮಿಸ್ಯೂಸ್ ಆಫ್ ಕಸ್ಟಮರ್ ಇನ್ಫಾರ್ಮೇಶನ್. ಇಂಟರ್ನೆಟ್ ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಮತ್ತೆ ಫಿಶಿಂಗ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿರುತ್ತೆ. ATM ಫ್ರಾಡ್, ಸ್ಕಿಮ್ಮಿಂಗ್ ಅಂಡ್ ಕಾರ್ಡ್ ಕ್ಲೋನಿಂಗ್, ಇದನ್ನು ಕೂಡ ATM ಅಲ್ಲೂ ಕೂಡ ದುಡ್ಡು ಡ್ರಾ ಮಾಡ್ಬಿಡ್ತಾರೆ ಬೇರೆಯವ್ರದ್ದು ತಗೊಂಡು. ಲೋನ್ ಫ್ರಾಡ್, ಒಬ್ಟೈನಿಂಗ್ ಲೋನ್ಸ್, ಮತ್ತೆ ಲೋನ್ಸ್ ಕೊಡ್ತೀವಿ ಅಂತ ಹೇಳಿ ಫಾಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಲೈಕ್ ಕ್ರಿಯೇಟ್ ಮಾಡ್ಕೊಂಡು ಸೊ ಅಮೌಂಟ್ ಹಾಕ್ಸ್ಕೊಳೋ ತರದ್ರಲ್ಲಿ ಇರುತ್ತೆ. ಫೋರ್ಜರಿ, ಕ್ರಿಯೇಟಿಂಗ್ ಫೇಕ್ ಸಿಗ್ನೇಚರ್ಸ್. ಮನಿ ಲಾಂಡ್ರಿಂಗ್ ಅಂದ್ರೆ ಕನ್ಸೀಲಿಂಗ್ ಇಲಿಗಲ್ ಫಂಡ್ಸ್ ಥ್ರೂ ಬ್ಯಾಂಕಿಂಗ್ ಚಾನೆಲ್ಸ್. ಸೊ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಇಡಬೇಕಾಗುತ್ತೆ, 2-factor authentication, ರೆಗ್ಯುಲರ್ ಮಾನಿಟರಿಂಗ್ ಆಫ್ ಅಕೌಂಟ್ಸ್, ಕಸ್ಟಮರ್ ಅವೇರ್ನೆಸ್ ನ ಮಾಡ್ಬೇಕಾಗುತ್ತೆ, ಅವೇರ್ನೆಸ್ ಪ್ರೋಗ್ರಾಮ್ ಇದ್ರಿಗೆ ಕೊಡ್ಬೇಕಾಗುತ್ತೆ. ಇಷ್ಟನ್ನು ಕೂಡ ನೀವು ಲೈಕ್ ಟೈಪ್ಸ್ ಆಫ್ ಫ್ರಾಡ್ ಅಲ್ಲಿ ಬರ್ಬಿಟ್ಟು ಪ್ರಿವೆಂಟಿವ್ ಮೆಷರ್ಸ್ ಕೂಡ ಬರೀಬಹುದು. ರೈಟ್ ಎ ನೋಟ್ ಆನ್ NEFT ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್, RTGS, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ಅಂಡ್ IMPS ಅಂತಂದ್ರೆ ಇನ್ಸ್ಟೆಂಟ್ ಮನಿ ಟ್ರಾನ್ಸ್ಫರ್, ಅಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಆಪರೇಟೆಡ್ ಬೈ RBI, ಎನೇಬಲ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಬಿಟ್ವೀನ್ ಬ್ಯಾಂಕ್ ಅಂಡ್ ಅಕೌಂಟ್ಸ್, ಅವೈಲಬಲ್ 24/7, ಸೂಟಬಲ್ ಫಾರ್ ಸ್ಮಾಲ್ ಅಂಡ್ ಮೀಡಿಯಂ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. RTGS ಅಂತಂದ್ರೆ ಅದ್ರ ಬಗ್ಗೆ ಫಂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಇಂಡಿವಿಜುವಲಿ ಇನ್ ರಿಯಲ್ ಟೈಮ್, ಯೂಸ್ ಫಾರ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್, ಸೆಟಲ್ಮೆಂಟ್ ಅಕರ್ಸ್ ಇನ್ಸ್ಟೆಂಟ್ಲಿ, ಸೇಫ್ ಅಂಡ್ ಸೆಕ್ಯೂರ್ ಪೇಮೆಂಟ್ ಸಿಸ್ಟಮ್. IMPS are immediate payment service, instant interbank electronic fund transfer, available 24/7 including holidays ಅಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. Accessible through mobile banking and internet banking, fast, convenient and secure payment method ಅಂತ ಹೇಳ್ಬೋದು. ಸೊ ಇಷ್ಟುನು ಕೂಡ ನಿಮ್ಗೆ ಮಾಡೆಲ್ ಪೇಪರ್ 1 ಅಲ್ಲಿ ಕವರ್ ಆಗಿರುವಂತ ಕ್ವೆಶನ್ಸ್. ಸೊ ಇಷ್ಟನ್ನ ನೀವು ಮಾಡೆಲ್ ಪೇಪರ್ 1 ಆಗಿ ರೆಫರ್ ಮಾಡಬಹುದು ಸ್ಟೂಡೆಂಟ್ಸ್. ಮೋರ್ ವಿಡಿಯೋಸ್ ಇನ್ನೊಂದು ಪೇಪರ್ ನ ಅಪ್ಲೋಡ್ ಮಾಡ್ತೀನಿ, ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.